ಎಲ್ರಿಗೂ ನಮಸ್ಕಾರ. ಏನಿವತ್ತು ನಮ್ಮ ಗುಡುಪಲ್ಲಿ ಪಂಚಾಯಿತಿಯಿಂದ ಶಬರಿಮಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಅಲ್ಲಿಂದ ಪ್ರಸಾದ ಎತ್ಕೊಂಡ್ಬಂದು ಇಲ್ಲಿರೋ ಮಾರ್ಕೆಟಲ್ಲಿರೋ ಎಲ್ಲ ರೈತರಿಗೂ ಹಂಚಬೇಕು. ದೇವರು ಒಳ್ಳೆ ಆಶೀರ್ವಾದ ಮಾಡಬೇಕು, ಎಲ್ರಿಗೂ ಒಂದೇ ಆಶೀರ್ವಾದ ಇರಬೇಕು. ದೇವರಿಗೆ ನಾವು ದರ್ಶನ ಮಾಡಿಕೊಂಡು ನಮಗೆ ನಮ್ಮ ತಾಲೂಕಿನ ಎಲ್ಲ ಜನತೆಗೂ ಒಳ್ಳೆ ಮಳೆ ಬಿದ್ದು ಒಳ್ಳೆ ಬೆಲೆ ಆಗಬೇಕು, ಒಳ್ಳೆ ರೈತರು ಚೆನ್ನಾಗಿರ್ಬೇಕು ಅಂತೇಳಿ ಅಲ್ಲಿ ದೇವ್ರ ಹತ್ರ ಭಕ್ತಿಯಿಂದ ಅವರ ಮನವಿ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಇವತ್ತು ಬಂದು ನಮ್ಮ ತಾಲೂಕಿನ ಎಲ್ಲ ರೈತರು ಇಲ್ಲಿರ್ತಾರೆ, ಅವರಿಗೆ ಎಲ್ಲ ಪ್ರಸಾದನ ಹಂಚೋದ್ರ ಮೂಲಕ ಇವತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ 41 ದಿವಸ ಒಂದು ಮಾಲಾಧಾರಣೆ ಹಾಕಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ಶಬರಿಮಲೆಯಲ್ಲಿ ಪೂಜೆ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಇಲ್ಲಿ ಬಂದು ಇವತ್ತು ಎಲ್ರಿಗೂ ಒಂದು ಆಶೀರ್ವಾದ ಇರ್ಬೇಕಂತೇಳಿ ನಮ್ಮ ರೈತ ಬಾಂಧವರು ಇಲ್ಲಿಂದ ಎಲ್ಲ ರೈತ ಬಾಂಧವರು ಅಲ್ಲಿ ದರ್ಶನಕ್ಕೆ ಹೋಗಿದ್ರು. ಅದೇ ರೈತ ಬಾಂಧವರು ಒಂದು ಇವತ್ತು ಎಲ್ಲ ರೈತರಿಗೂ ನಾವು ಕೊಡಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು, ಕಾರ್ಮಿಕರು ಇರ್ತಾರೆ, ಮಂಡಿ ಮಾಲೀಕರು ಇರ್ತಾರೆ, ವ್ಯಾಪಾರಸ್ಥರು ಎಲ್ರಿಗೂ ಪ್ರಸಾದ ಹಚ್ಚಬೇಕು ಅಂತೇಳಿ ಬಂದು ಇವತ್ತು ಎಲ್ರಿಗೂ ಕೊಡ್ತಾ ಇದ್ದಾರೆ. ಬಹಳ ಸಂತೋಷವಾಯಿತು. ಇದೇ ಥರ ದೇವರ ದರ್ಶನ ಎಲ್ಲರ ಮೇಲೆ ಇರಬೇಕು, ದೇವರ ಭಕ್ತಿ ಇರಬೇಕು, ನಾವು ದೇವರ ದರ್ಶನ ಮಾಡಿಕೊಂಡು ಎಲ್ರಿಗೂ ಆಶೀರ್ವಾದ ಇರ್ಬೇಕಂತೇಳಿ ನಮ್ಮ ಎಲ್ಲ ರೈತ ಬಾಂಧವರು ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಬಂದಾರೆ. ಹೋಗ್ದಿರೋ ರೈತರಿಗೆ ಒಂದು ಪ್ರಸಾದ ಎತ್ಕೊಂಡ್ಬಂದು ಇಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಒಂದು ಸಂತೋಷವಾಗ್ತಾ. ನಾನು ಇದೇ ಮೊದಲಿಗೆ ನೋಡ್ತಾ ಇದ್ದೀನಿ. ನಮ್ಮ ಮಾರ್ಕೆಟ್ಗೆ ಎಲ್ಲರೂ ಬಂದು ಎಲ್ಲ ರೈತರಿಗೂ ನಾವು ಕೊಡಬೇಕು, ಎಲ್ಲ ರೈತರು ಚೆನ್ನಾಗಿರ್ಬೇಕು ಅಂತೇಳಿ ಇವತ್ತು ನಮ್ಮ ಭಕ್ತಾದಿಗಳು ರೈತರು ಎಲ್ಲರೂ ಹೋಗಿ ದರ್ಶನ ಮಾಡ್ಕೊಂಡು ಶಬರಿಮಲೆಯಿಂದ ಬಂದ ತಕ್ಷಣ ಇಲ್ಲಿ ಬಂದು ಪ್ರಸಾದನ ಕೊಟ್ಟು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಒಳ್ಳೆ ಮಳೆ ಬೀಳಿ ಬೆಳೆ ಆಗಲಿ, ರೈತರು ಚೆನ್ನಾಗಿರಲಿ, ರೈತರು ಖುಷಿಯಾಗಿರಲಿ, ಅದಕ್ಕೋಸ್ಕರ ನಾವು ರೈತರ ಜೊತೆ ಇರೋಣ ಅಂತೇಳಿ ಒಂದು 4 ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.